ಎರಡನೇ ವಿಡಿಯೋಕ್ಕೆ ಸ್ವಾಗತ. ಹಿಂದಿನದಲ್ಲಿ ಒಂದು ಸ್ಕ್ವೇರ್ ರೂಟ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡಿದೆವು. 1930ರಿಂದ ವಾಟ್ ಈಸ್ ದ ನಂಬರ್ ಟು ಬಿ ಸಬ್ಸ್ಟ್ರಾಕ್ಟೆಡ್, ಲೀಸ್ಟ್ ನಂಬರ್ ಟು ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 1230 ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ. ಅದಕ್ಕೆ ನಾವು 35 ಪಾಯಿಂಟ್ ಸಮಥಿಂಗ್ ಬಂತು ಸ್ಕ್ವೇರ್ ರೂಟ್ ನೋಡಿದಾಗ. ಆಮೇಲೆ 35ರ ಸ್ಕ್ವೇರನ್ನು ನೋಡಿದೆವು, ವರ್ಗವನ್ನು, ಅದೆಷ್ಟು ಬಂತು, ಅದನ್ನು 1930ರಿಂದ ಕಳೆದು ಉತ್ತರವೇ ಸಬ್ಟ್ರಾಕ್ಟ್ ಮಾಡಬೇಕಾದಂತಹ ಸಂಖ್ಯೆ. ಅದು ಆಪ್ಷನ್ ಇರ್ತದೆ ನಿಮಗೆ. ಈ ಆಪ್ಷನಲ್ಲಿ ಯಾವುದಿದೆಯೋ ಅದನ್ನು ಬರೀತೀವಿ. ಇದು ಒಂದು ವೇಳೆ ಅವರು ಟು ಬಿ ಸಬ್ಟ್ರಾಕ್ಟೆಡ್ ಬದಲು ಆ್ಯಡೆಡ್ ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಲೀಸ್ಟ್ ನಂಬರ್ ಟು ಬಿ ಆ್ಯಡೆಡ್ ಟು 1230 ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಆಗ ಏನು ಮಾಡ್ತೀವಿ? ಆಗಲೂ ತುಂಬ ಸುಲಭ. 35 ಮತ್ತು 36ರ ಮಧ್ಯೆ ಇದೆಯಲ್ವ, ಸೊ ನೀವು ಏನು ಮಾಡ್ತೀರಿ, 36ರ ಸ್ಕ್ವೇರನ್ನು ನೋಡ್ತೀವಿ. 36 × 36 ಎಷ್ಟೋ ಉತ್ತರ ಬರ್ತದೆ. ಆ ಉತ್ತರದಿಂದ ಇದನ್ನು ಕಳಿತೇವೆ, ಯಾಕೆಂದರೆ ಆ ಉತ್ತರ ಇದಕ್ಕಿಂತ ದೊಡ್ಡದಿರ್ತದೆ. ಇದನ್ನು ಕಳೆದಾಗ ಒಂದು ಉತ್ತರ ಬರ್ತದೆ, ಅದು ನಿಮ್ಮ ಆಪ್ಷನಲ್ಲಿ ಇರ್ತದೆ. ದಟ್ ಈಸ್ ದ ನಂಬರ್, ದ ಲೀಸ್ಟ್ ನಂಬರ್ ಆಫ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಹ್ಯಾಸ್ ಟು ಬಿ ಆ್ಯಡೆಡ್ ಟು 1230. ಎರಡು ರೀತಿಯಲ್ಲೂ ಪ್ರಶ್ನೆ ಕೇಳ್ಬೋದು. ನೀವು ಸ್ವಲ್ಪ ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಈ ಕ್ಲಾಕ್ ಮತ್ತು ಕ್ಯಾಲೆಂಡರಿನ ಪ್ರಶ್ನೆಗಳು ಅಂತಿದೆ. ಒಂದೆರಡು ಪ್ರಶ್ನೆ ಇದರಿಂದ ಬಂದೇ ಬರ್ತದೆ. ಕ್ಲಾಕ್ ಕಾನ್ಸೆಪ್ಟು ನಮಗೆ ಸರಿಯಾಗಿ ಗೊತ್ತಿದೆ. ಕ್ಲಾಕಿನಲ್ಲಿ ತುಂಬ ಸಿಂಪಲ್ ಆದ ಒಂದು ಕಾನ್ಸೆಪ್ಟ್ ಇದೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳುವಂಥದ್ದು. ಕ್ಲಾಕ್ ಅಂದರೆ ಏನು? ಕ್ಲಾಕ್ ಅಂದರೆ ನಮ್ಮ ಗಡಿಯಾರ. ಈ ಥರ ಇರ್ತದೆ. ಇದಕ್ಕೆ ಎರಡು ಮುಳ್ಳುಗಳು, ಸೆಕೆಂಡ್ ಮುಳ್ಳು ಬೇಡ ನಮಗೆ, ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳು, ಹವರ್ ಹ್ಯಾಂಡ್ ಅಥವಾ ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡ್ ಅಂತ ಹೇಳ್ತೇವೆ. ಸೊ ಈಗ 3 ಗಂಟೆ ಆದರೆ ಹೀಗಿರ್ತದೆ ಮುಳ್ಳು, 6 ಗಂಟೆ ಆದರೆ ಹೀಗಿರ್ತದೆ. ಸ್ವಲ್ಪ ಸಣ್ಣ ಮಾಡುವ, ಇದು ಗಂಟೆ ಮುಳ್ಳಾದ್ರಿಂದ. 9 ಗಂಟೆ ಆದರೆ ಹೀಗಿರ್ತದೆ. ಪರಿಕಲ್ಪನೆ ಏನು ಗಡಿಯಾರದ್ದು ಅಂತ ಹೇಳಿದರೆ, ಇದು ಒಟ್ಟು 360 ಡಿಗ್ರಿ. ಇದು ನಮಗೆ ಸರಿಯಾಗಿ ಗೊತ್ತಿರಬೇಕು. ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90, ಇದು 90. ಆಮೇಲೆ ಈ ಪ್ರತಿಯೊಂದು ಅಂಕೆಗಳ ಮಧ್ಯೆ ಇರುವುದು 30, 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 30 ಆಗ ಒಟ್ಟು 160 ಆಗುವುದು. ಆ ಪ್ರತಿಯೊಂದರ ಮಧ್ಯೆ ಪುನಃ ನೀವು 10 ಡಿಗ್ರಿಗಳನ್ನು ಪರಿಕಲ್ಪನೆ ಮಾಡಿಕೊಳ್ಬೋದು. ಯಾಕೆಂದರೆ ಈಗ 3 ಗಂಟೆ 20 ನಿಮಿಷ ಅಂದರೆ ಇದು ಸ್ವಲ್ಪ ಈಚೆ ಬಂದಿರ್ತದೆ ಗಂಟೆಯ ಮುಳ್ಳು, 3ರಿಂದ 10 ಡಿಗ್ರಿಯಷ್ಟು ಈ ಕಡೆ ಬಂದಿರ್ತದೆ. ಅಂದರೆ 10, 20, 30, 20, 40 ಮತ್ತು ಫುಲ್ ಗಂಟೆ ಆಗುತ್ತೆ. 20 ನಿಮಿಷ ಆದಾಗ 3ರಿಂದ 10 ಡಿಗ್ರಿ ಬರ್ತದೆ. 40 ನಿಮಿಷ, 3 ಗಂಟೆ 40 ನಿಮಿಷ ಆಗುವಾಗ ಗಂಟೆ ಮುಳ್ಳು 3ರಿಂದ ಇಲ್ಲಿ ಎಷ್ಟು 20 ನಿಮಿಷ ಮುಂದೆ ಬಂದಿರ್ತದೆ. 4 ಗಂಟೆ ಆಗುವಾಗ ಕರೆಕ್ಟಾಗಿ 30 ನಿಮಿಷ, 30 ಡಿಗ್ರಿಯಷ್ಟು ಮುಂದೆ ಬಂದಿರ್ತದೆ. 4 ಗಂಟೆ ಸರಿಯಾಗುವಾಗ ನಿಮಿಷದ ಮುಳ್ಳು 12 ಗಂಟೆಯಲ್ಲಿರ್ತದೆ. ಆದ್ದರಿಂದ ಈಗ 4 ಗಂಟೆ ಆಗುವಾಗ ಅದು ಬೆಳಗ್ಗೆ ಇರಲಿ, ಮಧ್ಯಾಹ್ನ, ರಾತ್ರಿ ಇರಲಿ, ಮುಂಜಾನೆ ಇರಲಿ, ಸಂಜೆ ಇರಲಿ, 4 ಗಂಟೆ ಆಗುವಾಗ ಮುಳ್ಳು, ನಿಮಿಷದ ಮುಳ್ಳು, ಉದ್ದ ಮುಳ್ಳು ಇಷ್ಟಿರ್ತದೆ, ಗಿಡ್ಡ ಮುಳ್ಳು ಹೀಗಿರ್ತದೆ. ಎಷ್ಟು ಡಿಗ್ರಿ ಅವುಗಳ ಮಧ್ಯಾಂತರ? 90 + 30 ಅಂದರೆ 120 ಡಿಗ್ರಿಗಳು ಇರ್ತದೆ ಅವುಗಳ ಮಧ್ಯಾಂತರ. ನಿಮಗೆ 4 ಗಂಟೆ 20 ನಿಮಿಷ ಆಗುವಾಗ ಹೇಗಿರ್ಬೋದು ಒಂದು ಅರ್ಥ ಮಾಡಿಕೊಳ್ಳಿ ಸರಿಯಾಗಿ. 4 ಗಂಟೆ 20 ನಿಮಿಷ, 4 ಗಂಟೆ 20 ನಿಮಿಷ ಆಗುವಾಗ ಗಡಿಯಾರದ ಗಂಟೆ ಮುಳ್ಳು 10 ಡಿಗ್ರಿ ಈಚೆ ಬಂದಿರ್ತದೆ, ನಿಮಿಷದ ಮುಳ್ಳು ಇಲ್ಲಿರ್ತದೆ. ಸೊ ಇದರ ಮಧ್ಯದಾಂತರ 10 ಡಿಗ್ರಿ. ಸೊ 4 ಗಂಟೆ 20 ನಿಮಿಷ ಆದಾಗ 2 ಮುಳ್ಳುಗಳ
ಮಧ್ಯೆ ಉಂಟಾಗುವಂತಹ ಕೋನ, ದ ಆಂಗಲ್ ಕ್ರಿಯೇಟೆಡ್ ಬಿಟ್ವೀನ್ ದ ಟೂ ಹ್ಯಾಂಡ್ಸ್ ಈಸ್ ಈಕ್ವಲ್ ಟು 10 ಡಿಗ್ರಿ. ಸ್ವಲ್ಪ ಇದನ್ನು ಮನಸ್ಸಿನಲ್ಲಿ ಪಿಕ್ಚರೈಸ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಪರೀಕ್ಷೆಯಲ್ಲಿ ಬೇಕಾದರೆ ರಫ್ ಚಿತ್ರವನ್ನು ಮಾಡಿಕೊಳ್ಬೋದು. ನೀವು ಯಾವುದಾದ್ರೂ ಒಂದು ಅಥವಾ ಎರಡೇ ಪ್ರಶ್ನೆ ಬರುವುದು ಇದರಲ್ಲಿ. ಆ ಪ್ರಶ್ನೆ ಬಂದಾಗ ನೀವು ಆ ಮುಳ್ಳುಗಳು ಎಲ್ಲಿವೆ ಅನ್ನೋ ಸ್ಪಷ್ಟ ಕಲ್ಪನೆ ಇರಬೇಕು. ಈ ಕೋನಗಳು ನಿಮ್ಗೆ ಗೊತ್ತಿರಬೇಕು. ಇದು ಇಲ್ಲಿಂದ ಮೇಲೆ ಇದ್ದರೆ 180 ಡಿಗ್ರಿ ಅಂತ ಲೆಕ್ಕ. 6 ಗಂಟೆ ಕರೆಕ್ಟ್ ಆಗುವಾಗ 180 ಡಿಗ್ರಿ ಇರ್ತದೆ ಎರಡು ಕೂಡ. ಪುನಃ 9 ಗಂಟೆ ಆಗುವಾಗ 90 ಡಿಗ್ರಿ ಇರ್ತದೆ. ಇನ್ನು ಕೆಲವೊಮ್ಮೆ 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ಚಲಿಸ್ತದೆ ಅಂತ ಕೇಳ್ಬೋದು. ಈಗ 1 ಗಂಟೆ 12ರಿಂದ 1 ಗಂಟೆ ಆಗುವಾಗ ನಿಮಿಷದ ಮುಳ್ಳು ಎಷ್ಟು ಡಿಗ್ರಿ ಚಲಿಸಿರ್ತದೆ? 12 ಗಂಟೆ ಆಗುವಾಗ ಇಲ್ಲಿಗೆ ಇರ್ತದೆ, 1 ಗಂಟೆ ಆಗುವಾಗ ಪುನಃ ಇಲ್ಲಿಗೆ ಬರ್ತದೆ. ಅಂದರೆ ದ್ಯಾಟ್ ಈಸ್ 360 ಡಿಗ್ರೀಸ್. ಇಟ್ ಹ್ಯಾಸ್ ಮೂವ್ಡ್ 360 ಡಿಗ್ರೀಸ್. ಅದು 360 ಡಿಗ್ರಿ ಚಲಿಸಿದೆ ಅಂತ ಅರ್ಥ. ಮುಂದೆ ಈ ಪರ್ಸೆಂಟೇಜಿನ ಲೆಕ್ಕ ಸ್ವಲ್ಪ ನೋಡಿ. ಇದು ಕೂಡ ತುಂಬ ಸಿಂಪಲ್ ಆಗಿದೆ. ಒಮ್ಮೆ ನೀವು ಅರ್ಥ ಮಾಡಿಕೊಂಡ್ರೆ ಅದರ ಪರಿಕಲ್ಪನೆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ವಿಶೇಷವಾಗಿ ಈ ಶೇಕಡಾವಾರು ಇದನ್ನೆಲ್ಲ ಮಾಡುವುದನ್ನು ಬಿಟ್ಟು ಮರೆತು ಬಿಟ್ಟಿರುವಂಥ BA ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಇದು ಕೂಡ ತುಂಬ ಸರಳವಾದ ಬೇಸಿಕ್ ಆದ ಪ್ರಶ್ನೆಗಳು. ಹೈಸ್ಕೂಲ್ ಮಟ್ಟದವರಿಗೂ ಸುಲಭವಾಗುವಂಥ ಪ್ರಶ್ನೆ. ಹೈಸ್ಕೂಲಲ್ಲೇ ನಾವು ಇರ್ತಾ ಇದ್ದರೆ ನಮಗೂ ಸುಲಭ ಆಗ್ತಾ ಇತ್ತು. ಈಗ ನಾವು ಅದನ್ನು ಮರೆತು ಮುಂದೆ ಬಂದದ್ರಿಂದ ಸ್ವಲ್ಪ ನಮಗೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ದ ಫ್ರಾಕ್ಷನ್. ಫ್ರಾಕ್ಷನ್ 11/12 ಇಂಟು ದ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅವರು. ಈ ಪರ್ಸೆಂಟ್ ಅಂದರೆ ಬಹಳ ಸುಲಭವಾದ ಒಂದು ಪ್ರಶ್ನೆ. ಪರ್ಸೆಂಟ್ ಯಾವುದೇ ಆದರೂ ಕೂಡ ಇದನ್ನು ಅಂತಲ್ಲ, ಯಾವುದನ್ನೇ ನೀವು ಸಾಲ್ವ್ ಮಾಡಿದ್ರು ಕೂಡ 12ರಲ್ಲಿ 11 ಅಂದರೆ 100ರಲ್ಲಿ ಎಷ್ಟು, ಈ ಥರ ಮಾಡೋದು. ಈ ಉದಾಹರಣೆಗೆ ನಿಮಗೆ ಪರೀಕ್ಷೆಯಲ್ಲಿ 600ರಲ್ಲಿ 420 ಮಾರ್ಕ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಪರ್ಸೆಂಟ್ ಎಷ್ಟು ಕೇಳಿದರೆ ಲೆಕ್ಕ ಮಾಡೋದೇವೆ? 600ರಲ್ಲಿ 420. ಪರ್ಸೆಂಟ್ ಅಂದರೆ 100ರಲ್ಲಿ ಎಷ್ಟು? 6 1 6 36 7 42 ನನಗೆ 70% ಮಾರ್ಕ್ ಅಂತ ನಾನು ಹೇಳಬೇಕು. ಹಾಗಾಗಿ ಯಾವುದೇ ಉದಾಹರಣೆಗೆ 3ರಲ್ಲಿ 2 ಇದನ್ನು ಪರ್ಸೆಂಟ್ನಲ್ಲಿ ಹೇಳಿದರೆ 3ರಲ್ಲಿ 2 100ರಲ್ಲಿ ಎಷ್ಟು? 200/3 ಅಂದರೆ 66.666 ಬರ್ತದೆ. 200ರಲ್ಲಿ 3ನ್ನು 200ರಿಂದ ಭಾಗಿಸಿದಾಗ ಬರುವಂಥ ಉತ್ತರ. ಈ ಮೆಥಡನ್ನು ಅಳವಡಿಸಬೇಕು ನೀವು ಪರ್ಸೆಂಟೇಜಿನ ಲೆಕ್ಕಾಚಾರ ಯಾವುದಾದ್ರೂ ಕೇಳಿ. ಒಂದು ಅಂಥದ್ದೇ ಒಂದು ಸಣ್ಣ ಇನ್ನೊಂದು ಲೆಕ್ಕ ಮಾಡಿ. ಇದು ತುಂಬ ಸಿಂಪಲ್ ಆಗಿದೆ, ಇದನ್ನು ಕೇಳ್ಬೋದು, ನೆನಪಿಟ್ಕೊಳ್ಳಿ. ಇದು ಅಂದರೆ ಇದೇ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ಒಂದು ರೆಂಟ್ ಆಫ್ ದ ಹೌಸ್ ಇಸ್ ಇನ್ಕ್ರೀಸ್ ಫ್ರಮ್ 7,000 ಟು 7,700. ರೆಂಟ್ ಮನೆ ಬಾಡಿಗೆಯನ್ನು 7,000ದಿಂದ 7,700ಕ್ಕೆ ಏರಿಸಿದ್ದಾರೆ. ಇನ್ಕ್ರೀಸ್ ಪರ್ಸೆಂಟೇಜ್ ಎಷ್ಟು? ಪರ್ಸೆಂಟಲ್ಲಿ ಇನ್ಕ್ರೀಸ್ ಆಯಿತು, 100ರಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನಾವು ನೋಡೋದೇನೆ. ಎಷ್ಟು ಇನ್ಕ್ರೀಸ್ ಆಗಿದೆ? 700 ರೂಪಾಯಿ. ಇದು ಪರ್ಸೆಂಟ್ ಅಲ್ಲ, ಇದು ಅಮೌಂಟ್. ಇದು ಅಮೌಂಟ್ 7,000. ಸೊ ನಾವೇನು ಮಾಡ್ತೇವೆ? 100ರಲ್ಲಿ ಕಂಡುಹಿಡಿಯುತ್ತೇವೆ. 7,000ರಲ್ಲಿ 700, 100ರಲ್ಲಿ ಎಷ್ಟು? ಮೂರು ಸೊನ್ನೆಗೆ 3 0 ಅಂತ ಇದ್ದೆವು. 7 1 7 10 70. ಹಾಗಾದರೆ ಇನ್ಕ್ರೀಸ್ ಎಷ್ಟು? 10%. ಇದನ್ನು ರಿವರ್ಸ್ ಆಗಿ ಕೊಡ್ಬೋದು. ಉದಾಹರಣೆಗೆ 10% ಏರಿಸಬೇಕಾಗಿದೆ ಬಾಡಿಗೆ. ಈಗ 7,000 ಇದೆ. 10% ಏರಿಸುವುದಾದರೆ ಎಷ್ಟಾಗ್ತದೆ? ಆಗ ನಾವೇನು ಮಾಡ್ತೇವೆ? 10% ಅಂದ್ರೇನು? 100ರಲ್ಲಿ 10
7,000ದಲ್ಲಿ ಎಷ್ಟು? 70 ಗುಣಿಸು 10 700 ಅಂದರೆ 700 ಎಣಿಸಬೇಕು. 7,000ದಲ್ಲಿ 700 ಎಣಿಸಬೇಕು. 7,700 ಬಂತು. ಈ ಥರ ಹಿಂದೆ ಮುಂದೆ ಮಾಡಿ ಸಹ ಕೇಳ್ಬೋದು. ಇನ್ನೊಂದು ಪ್ರಶ್ನೆ ನೋಡಿ, ಇದು ಸ್ವಲ್ಪ ಈಗಿನಕ್ಕಿಂತ ಒಂದು ಸ್ಟೆಪ್ ಹೆಚ್ಚು ಮುಂದೆ ಹೋಗಬೇಕಾಗ್ತದೆ ನಾವು. ಇದು ತುಂಬ ಸಿಂಪ್ಲೆಸ್ಟ್. ಇದರಿಂದ ಸಿಂಪಲ್ ಆಗಿ ನೀವು ಪರ್ಸೆಂಟೇಜಿನ ಪ್ರಶ್ನೆಯನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಸರಳವಾಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದು ಇನ್ನೊಂದು ಪ್ರಶ್ನೆ ನೋಡಿ, 2 numbers are respectively 20% and 25% of the third number. 20% and 25% of a third number. ಇನ್ನೊಂದು ನಂಬರ್ ಇದೆ. What percent is the first of the second? ಅಂದರೆ ಇದು ಮತ್ತು ಇದರ ಮಧ್ಯದ ಪರ್ಸೆಂಟೇಜ್ ಎಷ್ಟು? ನೀವು ಪಕ್ಕದ ಮೇಲ್ನೋಟಕ್ಕೆ ನೋಡುವಾಗ 5% ಅಂತ ಅನಿಸ್ಬೋದು. ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಇದು. ಯಾಕೆಂದರೆ ಈ ಒಂದು ನಂಬರ್ 20 ಅಂತಿದ್ದರೆ ಇನ್ನೊಂದು 25 ಇರ್ತದೆ, ಮತ್ತು ಮೂರನೇದು ಎಷ್ಟು ಇರ್ತದೆ? 100 ಇರ್ತದೆ. ಯಾಕೆಂದರೆ 100ರ ನಂತರ 20% ಮೊದಲನೇ ನಂಬರ್, 25% ಎರಡನೇ ನಂಬರ್, ಅಂದರೆ ಮೂರನೇ ನಂಬರ್ 100 ಹೋಗ್ತಾ ಇದೆ. ಒಂದು ಉದಾಹರಣೆ ನಾವು ತಗೊಳ್ಳೋಣ. ಸೊ ಮೂರನೇ ನಂಬರ್ 100 ಅಂತಿದ್ದರೆ ಇದು 25, ಇದು 20. ಈಗ ನಮಗೆ ಕೇಳಿದವರು ಇದು ಮತ್ತು ಇದರ ಪರ್ಸೆಂಟೇಜ್ ವ್ಯತ್ಯಾಸ ಎಷ್ಟು ಅಂತ. ಆದ್ದರಿಂದ ಇದು ಮತ್ತು ಇದರ ಪರ್ಸೆಂಟೇಜ್ ನೋಡ್ಬೇಕಂತ ನಾವೇ ಮಾಡಬೇಕು. 25ರಲ್ಲಿ 20 ಇದೆ, 100ರಲ್ಲಿ ಅದು ಎಷ್ಟು ಬರ್ತದೆ? 25 1 25 4 4 20 ಜಾಸ್ತಿ ಹೌದು. ಇನ್ನೊಂದು ಪ್ರಶ್ನೆ ನೋಡಿ, ಇದು ಸಾಕಷ್ಟು ಸಿಂಪಲ್ ಆಗಿದೆ, ಆದರೆ ಕೇಳುವ ಚಾನ್ಸಸ್ ಇದೆ. ಈ ಪ್ರಶ್ನೆ ಏನಿದೆ ಅಂದರೆ, fruit seller had some apples. He sells 40% of apples and still has 420 apples. 40% ಆ್ಯಪಲ್ಗಳನ್ನು ಮಾರಾಟ ಮಾಡಿದ್ದಾನೆ. ಸಂಖ್ಯೆ 40% ಆ್ಯಪಲ್ಗಳನ್ನು ಮಾರಾಟ ಮಾಡಿದ್ದಾನೆ. ಅವನಲ್ಲಿ ಇನ್ನೂ ಕೂಡ 420 ಆ್ಯಪಲ್ ಉಳಿದಿದೆ. ನೆನಪಿಟ್ಕೊಳ್ಬೇಕು, ಇದು ಮಾರಾಟ ಆಗುತ್ತೆ 40%. ಆದ್ದರಿಂದ ಒರಿಜಿನಲ್ಲಿ ಅವನಲ್ಲಿ ಎಷ್ಟಿತ್ತು? ಆರಂಭದಲ್ಲಿ ಅವನು ಎಷ್ಟು ಆ್ಯಪಲ್ ತಂದಿದ್ದ? 420 ಉಳಿದಿದೆ ಅಂದ್ರೇನು? 420 ಅಂದರೆ ಅದು ಎಷ್ಟು ಪರ್ಸೆಂಟ್ ಉಳಿದದ್ದು? 60% ಉಳಿದದ್ದು. ಯಾಕಂದರೆ 45% ಅವ್ರು ಮಾಡಿ 420 ಅಂದರೆ 60. ಹಾಗಾದರೆ 100 ಅಂದರೆ ಎಷ್ಟು? 6 10 6 7 420 ಉಳಿದದ್ದು. ಸೊ 40% 420 ಅಂದರೆ 60 ಅಂದರೆ 420. ಸೊ 100 ಅಂದರೆ ಎಷ್ಟು? ಈ ಥರ ಆಗಿದೆ. ಯಾಕೆಂದರೆ ಉಳಿದದ್ದು 60. ನಾನು ಆಗ ಬಂದದ್ದು ತಪ್ಪಾಗಿದೆ, ಗಮನಿಸಿ. 60 ಅಂದರೆ 420, 100 ಅಂದರೆ ಎಷ್ಟು? 6 1 6 7 42 700. ಅವನು ಒರಿಜಿನಲ್ 700 ತಂದಿದ್ದಾನೆ, ಅದರಲ್ಲಿ 40% ಹೋಯಿತು. ಆಮೇಲೆ 420 ಉಳಿದಿದೆ ಅಂದರೆ 60% ಉಳಿದಿದೆ. 60 ಅಂದರೆ 420, 100 ಅಂದರೆ ಎಷ್ಟು? ಟೋಟಲ್ ಎಷ್ಟು? ಸೊ 700 ಅಲ್ಲಿ ಉತ್ತರ. ಇನ್ನೊಂದು ಪ್ರಶ್ನೆ ಇದು ಕೇಳಬಹುದು. ದ ಪಾಪ್ಯುಲೇಷನ್ ಆಫ್ ಎ ಟೌನ್ ಇನ್ಕ್ರೀಸ್ಡ್ ಫ್ರಮ್
1,75,000 to 2,62,500. ಒಂದು ಟೌನಿನ ಪಾಪ್ಯುಲೇಷನ್ 1,72,000 ಇತ್ತು. 10 ವರ್ಷಗಳಲ್ಲಿ ಡಿಕೇಡ್ ನೋಡಿ. ಒಂದು ಅಂಶ ನಮಗೆ ಗಮನದಲ್ಲಿರಬೇಕು. ಡೆಕೇಡ್ ಅಂದರೆ 10 ವರ್ಷ ಅಂತ ಅರ್ಥ. ಈ ಥರ ಕೆಲವು ಶಬ್ದಗಳನ್ನು ಗೊತ್ತಿಲ್ಲದಿದ್ದರೆ ಕಷ್ಟ ಆಗ್ತದೆ. ಇಂಗ್ಲೀಷಲ್ಲಿ ಮಾತ್ರ ಇರುವುದು ಈ ಪ್ರಶ್ನೆ ಬರ್ತದೆ, ಕನ್ನಡದಲ್ಲಿ ಇರುವುದಿಲ್ಲ. ಡೆಕೇಡ್ ಅಂದರೆ 10 ವರ್ಷ ಅಂತ ಅರ್ಥ. ಯಾಕೆ ನಮಗೆ ಅದು ಗೊತ್ತಿರಬೇಕು ಅಂತ ಹೇಳಿದರೆ, ಅವರು ಕೇಳಿದ್ದು ಎವರೇಜ್ ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಟೋಟಲ್ ಇನ್ಕ್ರೀಸ್ ಎಷ್ಟು ಪರ್ಸೆಂಟ್ ಆಗಿದೆ ಅಂತಲ್ಲ, ಎವರೇಜ್ ಪರ್ಸೆಂಟ್ ಇನ್ಕ್ರೀಸ್. ನಾವೇನು ಮಾಡಬೇಕು, ಟೋಟಲ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಅಂತ ಮೊದಲು ನೋಡಬೇಕು. ಟೋಟಲ್ ಪರ್ಸೆಂಟ್ ಎಷ್ಟು ಇನ್ಕ್ರೀಸ್ ಆಯಿತು ಅಂತ ನೋಡಿ, ಆನಂತರ ಅದನ್ನು 10ರಿಂದ ಭಾಗಿಸಿದರೆ ಆಯಿತು. ಆಗ ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಅಂತ ಗೊತ್ತಾಗ್ತದೆ. ಅವರು ಕೇಳಿದ್ದು ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಅಂತ. ಸೊ ಟೋಟಲ್ ಇನ್ಕ್ರೀಸ್ ಎಷ್ಟು, ಮೊದಲು ನಾವೇನು ಮಾಡಬೇಕು, 2,62,500ರಿಂದ 1,75,000 ಕಳೆಯಬೇಕು. ಆಗ ನಮಗೆ 87,500 ಬರ್ತದೆ. ಸೊ ಇದು 175, ಅದರಲ್ಲಿ 87,500, 100ರಲ್ಲಿ ಎಷ್ಟು? ನಮಗಿಲ್ಲಿ ಉತ್ತರ 50 ಬರ್ತದೆ. 50% ಇನ್ಕ್ರೀಸ್ ಆಗಿದೆ 10 ವರ್ಷದಲ್ಲಿ. ಸೊ ವರ್ಷಕ್ಕೆ ಎಷ್ಟು ಇನ್ಕ್ರೀಸು, ಇದನ್ನು 10ರಿಂದ ಭಾಗಿಸಿದ್ರೆ ಆಯಿತು. ವರ್ಷಕ್ಕೆ 5% ಇನ್ಕ್ರೀಸ್. ವರ್ಷಕ್ಕೆ ಪ್ರತಿ ವರ್ಷ 5% ಆಗಿದೆ ಅಂತಲ್ಲ, ಎವರೇಜ್ ನೋಡಿದರೆ 5% ಇನ್ಕ್ರೀಸ್ ಅಂತ. 5% ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನೇ ನೀವು ಬರೆದ್ರೆ ಮುಂದಿನದ್ದು